ಮತ್ತು ಅನೇಕ ಕಡೆ ಅವರ ಒಂದು ಎಕ್ಸಿಸ್ಟೆನ್ಸ್, ಬೇಸಿಕ್ ಎಕ್ಸಿಸ್ಟೆನ್ಸ ಕ್ವಶನ್ದಲ್ಲಿದ್ದರೂ ಸಹಿತ ಪುನಃ ಅನೇಕರು ಇವತ್ತು EVM ಮತ್ತು ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಕುರಿತು ಪ್ರಶ್ನೆ ಎತ್ತಿದ್ದಾರೆ. ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ನೋಡ್ರಿ ನೀವು. ರಾಹುಲ್ ಗಾಂಧಿ ಏನು ಹೇಳ್ಯಾರ? ಮೊದಲು 1 ಕೋಟಿ ಮತದಾರರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆ್ಯಡ್ ಆದ್ರು ಅಂತ ಹೇಳಿದರು. ಒಂದು ಸಾರ್ವಜನಿಕ ಇವೆಲ್ಲ ನೆಟ್ಟದಲ್ಲಿ ಇದೆ, ಇಂಟರ್ನೆಟ್ದಲ್ಲಿ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟರು? ಇದರಲ್ಲಿ 1,20,00,000 ಅಂತ ಒಂದು ಕಡೆ ಹೇಳಿದರು, 1 ಕೋಟಿ ಅಂತ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು, 70 ಲಕ್ಷ ಅಂಥೇಳಿ ಅವರು ಲೋಕಸಭೆ ಒಳಗೆ ಹೇಳಿದರು. ಸುಮಾರು 35-40 ಲಕ್ಷ ಆ್ಯಡ್ ಆಗಿದೆ ವೋಟ್ಗಳು, ಮತ್ತು ಅದು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಆ್ಯಡ್ ಆಗಿದೆ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಈ ರೀತಿ ನಮ್ಮ ದೇಶದ ಚುನಾವಣೆ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವದ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇವತ್ತು ಅವರು ಅಪಹಾಸ್ಯ ಮಾಡುವಂಥ, ಅದರ ಕ್ರೆಡಿಬಿಲಿಟಿ ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.